ಇಂದು ದೇವದುರ್ಗ ತಾಲೂಕಿನ ಗಬ್ಬೂರು ಸುತ್ತಮುತ್ತ ಬರುವಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಿತ್ಯ ಬಸ್ಸಿಗಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದ್ದು, ವಿದ್ಯಾರ್ಥಿಗಳ ಹಾಗೂ ಹೋರಾಟಗಾರರ ಹಾಗೂ ರೈತರ ಒಂದು ಸಾಮಾಜಿಕ ಕಳಕಳಿ ಉಳ್ಳವರು ಸೇರಿ ವಿದ್ಯಾರ್ಥಿಗಳಿಗಾಗಿ ಗಬ್ಬೂರು ದ್ವಾರದ ಬಳಿಯಲ್ಲಿ ಹೋರಾಟ ಹಮ್ಮಿಕೊಂಡ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೋರಾಟಗಾರರು ಕ್ರಾಂತಿ ಗೀತೆಯನ್ನ ಹಾಡಿ ದುರಾಡಳಿತವನ್ನ ಖಂಡಿಸಿದ್ರು. ಸ್ಥಳಕ್ಕೆ ಡಿಪೋ ಮ್ಯಾನೇಜರ್ ಬಂದು ಮನವಿ ಸ್ವೀಕರಿಸಿ ಮತ್ತೆ ಈ ರೀತಿ ಸಮಸ್ಯೆ ಆಗದಂತೆ ನೋಡ್ಕೊಳ್ತೇವೆ ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಂಡ್ರು. ಇನ್ನು ಮತ್ತೆ ಇದೇ ಸಮಸ್ಯೆ ಮುಂದುವರೆದ್ರೆ ನಮ್ಮ ನಡೆ ರಾಯಚೂರು ಕಡೆ ಅನ್ನುವಂತಹ ಒಂದು ಮೂಲಕ ಪಾದಯಾತ್ರೆಯನ್ನ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗೂ ಭದ್ರತೆ ಕೊಟ್ಟಂತಹ ಪೊಲೀಸ್ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನ ಸೂಚಿಸಿದ್ದಾರೆ. ಘೋಷಣೆಯನ್ನು ಮಾಡಿದ್ದಾರೆ. ವಿಶೇಷವಾಗಿ ಇವರೆಲ್ಲ 10th ಮತ್ತು PUC ಮಕ್ಕಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಟರ್ನಿಂಗ್ ಪಾಯಿಂಟ್ ಅವರ್ ಲೈಫ್ ಅಲ್ಲಿ. ಇವ್ರು ಪ್ರತಿನಿತ್ಯ ಒಂದಿನ ಕ್ಲಾಸ್ ಮಿಸ್ ಆದ್ರೂ ಮಕ್ಕಳ ಮೈಂಡ್ ಬಹಳ ಜಲ್ದಿ ಚೇಂಜ್ ಆಗ್ಬಿಡುತ್ತೆ ಸರ್. ನಮ್ಮ ಗ್ರಾಮೀಣ ಭಾಗದಾಗ ಚೆನ್ನಾಗಿ ಓದ್ಲಿ ಅನ್ನೋದು ಉದ್ದೇಶದಿಂದ ನಮ್ಮ ಸರ್ಕಾರ ಗ್ಯಾರಂಟಿಯನ್ನ ಕೊಟ್ಟಿದೆ. ಮೊನ್ನೆ ಹೊಸ CM ಅವರು ಬಂದು ಘೋಷಣೆಯನ್ನು ಮಾಡಿದ್ದಾರೆ. ಏನು ವಿದ್ಯಾರ್ಥಿಗಳಿಗೆಲ್ಲ ಫ್ರೀ ಅಂತ ಹೇಳ್ಬಿಟ್ಟಿದ್ದಾರೆ. ಹೌದಲ್ಲಪ್ಪ, ಫ್ರೀ ಮಾಡೋರಿಲ್ಲ. ಫ್ರೀ ಮಾಡಿ ಖರೆ ಆದ್ರೂ ಬಸ್ಸೇ ಇಲ್ಲಲ್ಲ. ಎದ್ರಾಗ ಹತ್ತೋಣ ನಾವು? ಈಗ ಬಸ್ಸೇ ಬರಲ್ಲ ಸರ್. ಬಸ್ಸೇ ಬರಲ್ಲ ಅಂದ್ಮೇಲೆ ನಾವು ಎದ್ರಾಗ ಹತ್ತೋಣ? ಹೆಂಗ್ ಓದೋಣ? ನಮ್ಮ ಹತ್ರ ದುಡ್ಡು ಕೊಟ್ಟು ಹೋಗಕ್ ನಮ್ಗೇನ್ ಶಕ್ತಿ ಆಯ್ತಾ? ಸೊ ಹಂಗಾಗಿ ಸರ್, ನಾವು ಬರೀ ಪ್ರತಿ ಸಲ ನಮ್ ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ ಎಷ್ಟು ಬಾರಿ ನಾವು ಲೆಟರ್ ಕೊಡೋಣ, ಎಷ್ಟು ಬಾರಿ ಕರೆ ಮಾಡೋಣ, ಎಷ್ಟು ಬಾರಿ ನಿಮಗೆ ನಿಮ್ಮ ಡಿಪಾರ್ಟ್ಮೆಂಟ್ ಅಲಿತಾ ಇರೋಣ ನಾವು ಇದೇ ತರ. ಇವತ್ತು ಒಂದೇ ಪ್ರತಿಭಟನೆ ಅಲ್ಲ, ಇದು ಒಂದು ಗ್ರಾಮದ 5-6 ಗ್ರಾಮದ ಅಷ್ಟೇ ಅಲ್ಲ, ಇದು ಇಡೀ ತಾಲೂಕನೇ ಆಗ್ತಂತೆ. ಸಾಯಂಕಾಲ ಹೋಗ್ಬೇಕಂದ್ರೆ ಮಧ್ಯಾಹ್ನ 2 ಗಂಟೆಗೆ ಇರೋ ಬಸ್ 2:30, 3 ಗಂಟೆ ಆಗ್ತದೆ. ಒಂದೊಂದ್ ದಿನ ಬರುತ್ತೀರಿ, ಒಂದೊಂದ್ ದಿನ ಬರಲ್ಲ ರೀ. 4 ಗಂಟೆಗೆ 5 ಗಂಟೆಗೆ ಮನೆಗೆ ಹೋಗ್ತೀವಿ. ಮನೆಗೆಲ್ಲ ಪ್ರಾಬ್ಲಮ್ಸ್ ಇದ್ದಾರೆ. ನಿಮ್ಗೆ ಯಾಕೆ ಹತ್ಬೇಕು ಕಾಲೇಜ್ ಅಂತ ಕೇಳ್ತಾರೆ. ಹಂಗಚ್ಚಿದ್ರೆ ನಾವ್ ಏನ್ ಮಾಡ್ಬೇಕು? ಇನ್ನೊಂದಿನ ಬಸ್ ಬರಲ್ಲ, ಬೇರೆ ಗಾಡಿ ಬೇಕಾಯ್ತು. ಅವರೆಲ್ಲ ಕರ್ಕೊಂಡು ಹೋದ್ರೆ ಯಾರ ಮನೆಗೆ ಪ್ರತಿ ಸಲ ಹಿಂಗೆ ಆಗುತ್ತೆ. ಆ ಬಸ್ ನಂಬ್ಕೊಂಡು ನಮ್ಮ ಕ್ರಾಸ್ದಲ್ಲಿ ನಿಂತ್ಕೊಂಡು ಬರ್ತೀವಿ ಸರ್. ನಾವು ಕ್ರಾಸಿಂದ ಒಳಗೆ ಹೋಗ್ಬೇಕಾದ್ರೆ ದಿನ ಡ್ರಾಪ್ ಹೋಗ್ಬೇಕಂದ್ರೆ ಕಷ್ಟ ಆಗ್ತದೆ. ಎಸ್, ಬಸ್ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಯಾವ ರೀತಿಯಾಗಿ ಮರುಗ್ತಾ ಇದ್ದಾರೆ ಅಂತ ನೋಡಿ. SSLC ವಿದ್ಯಾರ್ಥಿಗಳು ಏನು ಮಾಡಬೇಕು, ಈ ಸಲ ಫಸ್ಟ್ ಬರ್ಬೇಕು ಅಂತ ಅಂದ್ಕೊಂಡಿರ್ತಾರ ಅವರು. ಈ ರೀತಿಯಾಗಿ ಬಸ್ ಸಮಸ್ಯೆ ಆದ್ರೆ ಹೆಂಗೆ? ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.